ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇವಾಗ ನಾನು ಬಟ್ಟೆ ಎಲ್ಲ ತಕ್ಕೊಂಬಂದಿದ್ದೀನಿ. ಗಾಳಿ ತುಂಬಾ ಬೀಸ್ತಾ ಇದೆ ಫ್ರೆಂಡ್ಸ್, ಅದಕ್ಕೆ ಬಟ್ಟೆ ಎಲ್ಲ ತಕ್ಕೊಂಬಂದಿದ್ದೀವಿ. ಯಾಕೋ ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್. ಹೊಸ ಚಾನಲ್ ಓಪನ್ ಮಾಡಿದ್ದೀನಿ, ಅದಕ್ಕೆ ವ್ಯೂಸೇ ಬರ್ತಾಯಿಲ್ಲ, ಸಬ್ಸ್ಕ್ರೈಬರೂ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗದೇ ನೋಡೋರು ಜಾಸ್ತಿ ಇದ್ದಾರೆ. ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬ್ ಆದರೆ ಏನಾದರೂ ಆಗುತ್ತಾ ಫ್ರೆಂಡ್ಸ್? ಅವರೊಬ್ಬರು ಸಬ್ಸ್ಕ್ರೈಬ್ ಆಗೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಲ್ವಾ? ನಾವು ಆಗಲ್ಲ ಫ್ರೆಂಡ್ಸ್. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿಬಿಟ್ಟೆ ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ. ತುಂಬ ಅಂದರೆ ತುಂಬಾ ಹಳೆ ಚಾನಲಲ್ಲಿ ತುಂಬಾ ಸಬ್ಸ್ಕ್ರೈಬ್ ಆಗಿದ್ದೀನಿ ಗೊತ್ತಾ ಫ್ರೆಂಡ್ಸ್. ನಾನು ಹೊಸ ಚಾನಲು ಖುಷಿಯಿಂದ ಓಪನ್ ಮಾಡಿದ್ದೀನಿ, ಒಂದಲ್ಲ ಒಂದಿನ ವೈರಲ್ ಆಗುತ್ತೆ ಅಂತ. ಯಾಕೋ ವ್ಯೂಸೂ ಹೋಗ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ನನ್ನ ಹಳೆ ಚಾನಲ್ ಅಂತೂ ಹೋಗ್ಬಿಡ್ತು ಫ್ರೆಂಡ್ಸ್. ನನ್ನ ಹಳೆ ಚಾನಲ್ ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರುತ್ತೆ. ನೋಡ್ಬೋದು ನೀವು, ಆಲ್ರೆಡಿ ನನ್ನ ಕಣ್ಣು ತುಂಬ ಹೋಗ್ಬಿಟ್ಟಿದೆ. ಹಳೆ ಚಾನಲ್ಲು ಮಗಳು ಇಲ್ಲೇ ಮಾಡ್ಕೊಂಡಿದ್ದಾಳೆ ಫ್ರೆಂಡ್ಸ್. ಹಳೆ ಚಾನಲ್ಲು ಪ್ರಾಬ್ಲಮ್ ಆಗಿಬಿಟ್ಟು ಆ ಚಾನಲ್ ಹೋಗಿದೆ. ಅದಕ್ಕೆ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಇದು ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್. ಯಾಕೋ ಇವತ್ತು ತುಂಬ ಬೇಜಾರೇ ಆಗಿಬಿಟ್ಟಿದೆ. ಏನೋ ಹಳೆ ಚಾನಲ್ ನೆನೆಸ್ಕೊಂಡೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಬನ್ನಿ ಫ್ರೆಂಡ್ಸ್, ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಹಾಗೆ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಾಯಂಕಾಲ ಮಳೆ ಬರ್ತಾ ಇದೆ ನಮ್ಮ ಕಡೆ. ಮಳೆ ಬರಬೇಕಿತ್ತು ಫ್ರೆಂಡ್ಸ್, ಕಾಯ್ತಾ ಇದ್ದೆ. ಯಾಕಂದರೆ ಫುಲ್ಲು ಸೆಕೆ ಆಗಿಬಿಟ್ಟಿತ್ತು. ಯಾವಾಗ ಮಳೆ ಬರುತ್ತೋ, ಯಾವಾಗ ತಣ್ಣಗಾಗುತ್ತೋ ಅಂದ್ಕೊತಾ ಇದ್ದೆ. ಫೈನಲಿ ಮಳೆ ಬಂತು. ಜಾಸ್ತಿ ಏನು ಬರಲಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಬಂದಿದೆ. ನೋಡ್ಬೋದು ನೀವು, ಇಷ್ಟೇ ಬರ್ತಾ ಇರೋದು. ಹಾಯ್ ಫ್ರೆಂಡ್ಸ್, ನೈಟ್ ಊಟಕ್ಕೆ ನಾನು ಈಗ ರೈಸು ಮತ್ತು ಏನಪ್ಪ ಅಂದರೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ನಾನು ಪುಳಿಯೋಗರೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಅಕ್ಕಿ ತೊಳೆದು ಇಟ್ಟಿದ್ದೀನಿ, ಉಪ್ಪು ಹಾಕಬೇಕು. ಮತ್ತು ಉಪ್ಪು ಹಾಕೋದು ಮಾಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಅದಕ್ಕಿಂತ ಮುಂಚೆ ಇದೆಲ್ಲ ಪಾತ್ರೆ ತೊಳೆದು ಇಟ್ಬಿಡೋಣ. ಇದು ನೋಡಿ ಫ್ರೆಂಡ್ಸ್, ಕಾಳು ನೆನೆ ಹಾಕಿದ್ದೆ. ಕಮ್ಮಿ ತಿಂದೇ ಇಲ್ಲ, ತಿನ್ನಬೇಕು. ಹಸ್ಬೆಂಡ್ ಬಂದಿದ್ದಾರೆ, ಹೊರಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ತಿನ್ನಬೇಕು. ಅವ್ರನ್ನ ಕೇಳ್ತೀನಿ, ಟೀ ಮಾಡಿಕೊಡು ಅಂದರೆ ಮಾಡ್ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಳೆ ಬಂದಿದೆ ಫ್ರೆಂಡ್ಸ್ ಊರಲ್ಲಿ. ಸ್ವಲ್ಪನೇ ಬಂತು ಫ್ರೆಂಡ್ಸ್, ಜಾಸ್ತಿ ಬಂದಿಲ್ಲ. ತುಂಬ ಮಳೆ ಬಂದಿಲ್ಲ. ಮಗಳು ಹಾಳ್ತಾ ಇದ್ದಾಳೆ ಹೊರಗಡೆ. ಇದನ್ನು ತೊಳೆದ್ಬಿಟ್ಟು ಉಪ್ಪು ಹಾಕ್ತೀನಿ. ನಿಮ್ಮೂರಲ್ಲಿ ಮಳೆ ಬಂದಿದೆಯಾ ಹೇಳಿ ಫ್ರೆಂಡ್ಸ್, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಸ್ವಲ್ಪ ಖಾರ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಬೇಡ ಅನಿಸುತ್ತೆ, ಹಾಕ್ಕೊಳ್ಳೋದಿಲ್ಲ. ನಾಳೆ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ. ಲೇಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನು ಹಾಕಿಲ್ಲ. ಸಖತ್ತಾಗಿದೆ. ಮಗಳನ್ನ ನೋಡ್ಕೊಂಬರೋಣ ಬನ್ನಿ. ಟಿ ವಿ ನೋಡ್ತಿದ್ದಾಳೆ. ಟಿ ವಿ ಹಚ್ಚಿದ್ದೀನಿ, ಆ ಗೊಂಬೆಗಳನ್ನೆಲ್ಲ ನೋಡ್ಕೊತ ಇದ್ದಾಳೆ. ಹಠ ಸಾಮಾನು ನೋಡಿ ಬಿದ್ದೋಗಿದೆ, ಉಳ್ಳಕ್ಕೆ ಹೋಗ್ತಿದ್ದಾಳೆ. ಇವಾಗ 5 ತಿಂಗಳು ಆಗ್ತಾ ಬರ್ತಾ ಇದೆ ಅಲ್ವಾ, ಉಳ್ಳಕ್ಕೆ ಹೋಗ್ತಿದ್ದಾಳೆ. ಟಿ ವಿ ಹಚ್ಚಿದ್ದೀನಿ. ಕ್ಲೈಮೇಟ್ ನೋಡಿ, ವಾತಾವರಣ ಸ್ವಲ್ಪ ತಂಪಾಗಿದೆ. ಇವತ್ತು ಮಳೆ ಬಂದಿದೆ ಅಲ್ವಾ, ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪನೇ ಮಳೆ ಬಂದಿರೋದು. ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇದ್ದಾವೆ.
ಗಾಳಿ ಸ್ವಲ್ಪ ಬಿಟ್ಟಿದೆ ಫ್ರೆಂಡ್ಸ್, ಜಾಸ್ತಿ ಏನು ಬಿಟ್ಟಿಲ್ಲ. ಈಗ ಪುಳಿಯೋಗರೆ ಮಾಡಬೇಕು. ಅಕ್ಕಿ ಎಲ್ಲ ನೆನೆ ಈರುಳ್ಳಿ ಹಚ್ಕೊಂಡು ಟೊಮೊಟೊ ಹಚ್ಬಿಟ್ಟು ಪುಳಿಯೋಗರೆ ಮಾಡಬೇಕು ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಸ್ಬೆಂಡು ಟೀ ಮಾಡಂತ ಹೇಳಿದ್ರು, ಟೀ ಮಾಡ್ತಾಯಿದ್ದೀನಿ. ಅಷ್ಟೇ ಮಾಡ್ತಾಯಿದ್ದೀನಿ, ನಾನು ಆಲ್ರೆಡಿ ಕುಡಿದಿದ್ದೀನಿ. ಅವ್ರಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೇಕು, ಇಲ್ಲಾಂದರೆ ಉಗಿಸ್ಕೋಬೇಕಾಗುತ್ತೆ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಪುಳಿಯೋಗರೆ ಮಾಡೋದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಬಿದ್ದುಬಿಟ್ಟಿದೆ. ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಏನೂ ಇಲ್ಲ, ಅದರಲ್ಲಿ ಹಾಕ್ತೀನಿ. ವೇಟ್ ಮಾಡಿ, ಶೇಂಗಾ ಕಲೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಹಿಂಗೆ ಸಿಡಿತಾ ಇದೆ ನೋಡಿ. ಕರಿಬೇವು, ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಟೀನು ರೆಡಿ ಆಯಿತು. ಕರೆಕ್ಟು ಒಂದು ಗ್ಲಾಸ್ ತುಂಬಿಬಿಟ್ಟಿದೆ. ಫುಲ್ಲಾಗಿದೆ, ಅದಕ್ಕೆ ಸ್ವಲ್ಪ ನಾನು ಹಾಕ್ಕೊತಾ ಇದ್ದೀನಿ. ಅವ್ರು ಹೆಂಗಿದ್ರು ನನಗೆ ಕೊಡ್ತಾರೆ ಫ್ರೆಂಡ್ಸ್, ನನಗೆ ಗೊತ್ತು ನನ್ನ ಗಂಡನ ಬಗ್ಗೆ. ಅವ್ರು ನನ್ನ ಕೈ ಕೊಡದೆ ಏನೂ ತಿನ್ನಲ್ಲ, ತಿನ್ನೋದೇ ಇಲ್ಲ, ಕುಡಿಯೋದು ಇಲ್ಲ. ಅರಿಶಿನ ಪುಡಿ ಹಾಕ್ಬೇಕು ಸ್ವಲ್ಪ. ಬನ್ನಿ ಟೀ ಕೊಟ್ಟು ಬರೋಣ. ಇದು ಮಾಡೋಣ. ಇಷ್ಟು ಟೀ ತೊಗೊಂಡು, ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿ ರೈಸ್ ನೆನೆ ಹಾಕಿದ್ಮೇಲೆ ಅದೈತಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿಬೇಕು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಮತ್ತು ಏನಂದರೆ ಪುಳಿಯೋಗರೆ ಪುಡಿ ಹಾಕಬೇಕು ನೋಡಿ. ಇದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ತಾ ಅಂತ ಅನ್ಕೋಬೋದು. ಏನೋ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿರಬೇಕು. ಇದರಲ್ಲೇ ಹೆಚ್ಚೋದು ನಾನು. ಇದೊಂದೆರಡು ಇದ್ದಾವೆ, ತೊಳಿಬೇಕು. ಇದನ್ನು ಇಲ್ಲಿ ಇಟ್ಬಿಡೋಣ. ಇಲ್ಲೇ ಇಟ್ಟಿರ್ತೀನಿ. ಎಣ್ಣೆ ಡಬ್ಬೆ, ಅಕ್ಕಿ ಡಬ್ಬೆ, ಇಲ್ಲೆಲ್ಲ ಪಾತ್ರೆಗಳು. ಇದೆ ಫ್ರೆಂಡ್ಸ್, ವಿಡಿಯೋ ಮಾಡೋದಕ್ಕೆ ಈಗ ಸೇಫ್ಟಿಗೆ ಇಟ್ಕೊಂಡಿರ್ತೀನಿ. ಡಬ್ಬೆ ಇದು ಕಾಳು ಫ್ರೆಂಡ್ಸ್, ಇಲ್ಲಿ ಇಟ್ಟಿರ್ತೀನಿ. ಅವಾಗ ನೈಟ್ ಆಗಿದೆ ನೋಡಿ, ರಾತ್ರಿ ಆಗಿದೆ. ರಾತ್ರಿ ಅಂದರೆ ತೀರಾ ರಾತ್ರಿ ಅಲ್ಲ, ಸ್ವಲ್ಪ 7:30 8 ಗಂಟೆ ಆಗ್ತಾ ಬರ್ತಾಯಿದೆ. 8 ಗಂಟೆ ಆಗ್ತಾ ಬರ್ತಾಯಿದೆ ಫ್ರೆಂಡ್ಸ್, 7:30 ಅಲ್ಲ. ಇಲ್ಲಿ ತುಪ್ಪ, ರಾಗಿ ಹಿಟ್ಟು, ಮಿಕ್ಸಿ ಮತ್ತು ಏನಪ್ಪ ಅಂದರೆ ಇಲ್ಲಿ ಸಕ್ಕರೆ ಡಬ್ಬೆ, ಟೀ ಪುಡಿ ಡಬ್ಬೆ, ಎಣ್ಣೆ ಡಬ್ಬೆ, ಕೆಲವೊಂದು ಐಟಮ್ಸ್, ಕುಟ್ರುಣಿಗೆ, ಕರಿಬೇವು ಬಾಕ್ಸು ಎಲ್ಲ ಅಲ್ಲೇ ಇದೆ. ಇಲ್ಲಿ ಅಡುಗೆ ನೀರು ಎಕ್ಸ್ಟ್ರಾ ತುಂಬಿಟ್ಕೊಂಡಿರ್ತೀನಿ. ಇದು ನಮ್ಮ ಪುಟಾಣಿ ಗ್ಯಾಸ್. ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನೋಡ್ಕೊಂಡು ಹಾಕಬೇಕು. ಶೇಂಗಾ ಇರುತ್ತೆ, ಆದರೆ ಕಮ್ಮಿ ಇರುತ್ತೆ, ಅದಕ್ಕೆ ನಾನು ಶೇಂಗಾ ಹಾಕೋದು.
ಸಾರಿ ಈ ಥರ ಮಾಡ್ಕೊಳ್ತೀನಿ. ಸಿಂಪಲ್ ಟೊಮೊಟೊ ಹಾಕಬೇಕು, ಹುಳಿ ಇರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಹಾಕಿ ಕುದಿಸ್ತೀನಿ. ಏನು ಬಿಡ್ತಾನೆ ಇಲ್ಲ, ಹೋಲ್ ಸಣ್ಣದಿದೆ ಅಲ್ವಾ. ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು, ಅಷ್ಟರೊಳಗಡೆ ಟೀ ಕುಡಿಯೋಣ. ಫೈನಲಿ ಪುಳಿಯೋಗರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.